ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಪ್ರೆಸೆಂಟ್ ಪಿ ಸಿ ಯಾರು ಓದ್ತಾ ಇದ್ದೀರಿ ಸೆಕೆಂಡ್ ಪಿ ಸಿ ಅವ್ರಿಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಆಯಿತು. ನೆಕ್ಸ್ಟು ಮೆಟ್ರಿಸಿಸಮ್ ಮತ್ತು ಡಿಟರ್ಮಿನೆಂಟ್ ಚಾಪ್ಟ್ರು. ಈ ಮೆಟ್ರಿಕ್ಸು ಮತ್ತು ಪ್ರತಿಯೊಂದು ಚಾಪ್ಟ್ರು ಡಿಸ್ಕಸ್ ಮಾಡಬೇಕಾದ್ರೆ ನಾವು ಸಿ ಇ ಟಿಗೆ ಸಂಬಂಧಪಟ್ಟಿದ್ದು ಮತ್ತು ಕಾಮೆಡ್ಗೆ JEE AEEE ಇದಕ್ಕೆ ಸರೌಂಡಿಂಗ್ಸ್ ಇಂಪಾರ್ಟೆಂಟ್ ರಿಸಲ್ಟ್ಸು ಫಾರ್ಮುಲಾಸು ಕಂಡೀಷನ್ಸನ್ನು ಹೇಳ್ಕೊಂಡು ನಾವು ಚಾಪ್ಟರ್ ವೈಸು ಡಿಸ್ಕಸ್ ಮಾಡ್ತಾ ಇರ್ತೀವಿ. ನೀವು ಸಿ ಇ ಟಿ ಮತ್ತು ಇದಕ್ಕೆ ಅಲಾಂಗ್ ವಿತ್ ಕಲಿತಾ ಹೋಗಿ. ಮತ್ತು ಯಾರು ಸಿ ಇ ಟಿ ಕಾಮೆಡ್ಗೆ ಬರೀಬೇಕು ಅಂತ ಇದ್ದೀರಿ ಅವರು ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಬೋದು. ಓಕೆ, ನಾವು ಯು ಗೋ ಟು ಸ್ಟಾರ್ಟ್ ಇಂಪಾರ್ಟೆಂಟ್ ರಿಸಲ್ಟ್ಸ್. ಎನಿ ಮೆಟ್ರಿಕ್ಸ್ ಕ್ಯಾನ್ ಬಿ expressed as any matrix can be expressed as sum of symmetric and skew symmetric matrix. Okay, examinations oriented very important. ಕೇಳ್ತಾನೆ 3 ಮಾರ್ಕ್ಸ್ಗೆಲ್ಲ ಕೇಳ್ತಿರ್ತಾರೆ. ಓಕೆ, ನೋಡಿ ಕೆಲವು ಇಂಪಾರ್ಟೆಂಟ್ ರಿಸಲ್ಟ್ಸ್ನ ರೀಕಾಲ್ ಮಾಡ್ತಾನೆ. If A is any order of the matrix A, B, C, D, generally 2 cross 2 or 3 cross 3. ನಾವು 2 cross 2 ಏನು ಕಂಡೀಷನ್ಸ್ ಹೇಳ್ತೀವಿ ವಿಚ್ ಇಸ್ ಅಪ್ಲೈಡ್ ಟು ಥರ್ಡ್ ಆರ್ಡರ್ ಆಲ್ಸೋ. ಓಕೆ, ನಾವು 2 cross 2 A is a matrix of order 2 ಅಂದರೆ 2 cross 2 ಅಂತ. A is a matrix of order 3 ಅಂದರೆ 3 cross 3 ಅಂತ. A is a matrix of order n ಅಂದರೆ n cross n ಅಂತ. ಸ್ಕ್ವೇರ್ ಮೆಟ್ರಿಕ್ಸಸ್. ಓಕೆ, ಸ್ಕ್ವೇರ್ ಮೆಟ್ರಿಕ್ಸಸ್ನ ಆ ಥರ ಹೇಳ್ಬೋದು. ಎಲ್ಲ ಮೆಟ್ರಿಕ್ಸ್ನೂ ಹಂಗೆ ಹೇಳಕ್ಕೆ ಬರೋಲ್ಲ. ಓಕೆ, ಟ್ರಾನ್ಸ್ಪೋಸ್ ಆಫ್ ಎ ನಾವು ಆಲ್ರೆಡಿ ಡಿಸ್ಕಸ್ ಸಿಮೆಟ್ರಿಕ್ ಮೆಟ್ರಿಕ್ಸು, ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸು, ಸಿಮೆಟ್ರಿಕ್ ಮೆಟ್ರಿಕ್ಸ್ ಬಗ್ಗೆ ನಾವು ಆಲ್ರೆಡಿ ಟ್ರಾನ್ಸ್ಪೋಸ್ ಆಫ್ ಎ ಮೆಟ್ರಿಕ್ಸು ಆಲ್ರೆಡಿ ಡಿಸ್ಕಷನ್ಸ್ ಆಗಿದೆ. ಇಲ್ಲಿ ಇಂಪಾರ್ಟೆಂಟು ಕಾನ್ಸೆಪ್ಟು ರಿಸಲ್ಟ್ಸ್ ಇರೋದ್ರಿಂದ ಅದನ್ನು ಹೇಳ್ಕೊಂಡು ನನಗೆ ಇಲ್ಲಿ ಎಂಟ್ರಿ ಕೊಡ್ತೀನಿ. ಎ ಇಸ್ ಎ ಮೆಟ್ರಿಕ್ಸ್ ಟ್ರಾನ್ಸ್ಪೋಸ್ ಆಫ್ ಎ, ಇದನ್ನು ನೀವು ಟಿ ಅಂತ ಕರಿಬೋದು. ದಟ್ ಇಸ್ ಸೆಕೆಂಡ್ರಿ. ಏನು ಟ್ರಾನ್ಸ್ಪೋಸ್ ಆಫ್ ಎ ಅಂದರೆ ಇಂಟರ್ಚೇಂಜಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್. ರೋನ ಕಾಲಮಲ್ಲಿ ಬರೀ ಆರ್ ಕಾಲಮ್ ಚೇಂಜಸ್ ಟು ರೋ ವಾಟ್ ಎವರ್ ಇಟ್ ಈಸ್. ಎ B, C, D. This is transpose of the given matrix. Again ಇದಕ್ಕೆ ಟ್ರಾನ್ಸ್ಪೋಸ್ ಮಾಡಿದರೆ ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು again ಅದೇ ಡೆಫಿನೇಷನ್. ಇದು ಆಲ್ರೆಡಿ ಏನು ಟ್ರಾನ್ಸ್ಪೋಸ್ ಮಾಡಿದೆ ಅದಕ್ಕೆ ಇನ್ನೊಂದು ಸರಿ ಟ್ರಾನ್ಸ್ಪೋಸ್ ಮಾಡೋ A, C, B, D. ವಿ ಗೆಟ್ ಎ ಗಿವನ್ ಮೆಟ್ರಿಕ್ಸ್. ನೋಡಿ ಅವನೇನು ಕೊಟ್ಟಿದ್ದೆ ಅದೇ ಮೆಟ್ರಿಕ್ಸ್ ಬಂದಿದೆ. ಅಲ್ಲಿಗೆ ಇದನ್ನು ನಾವು ಏನಂತ ಕಾಲ್ ಮಾಡ್ತೀರಿ, ಎ ಅಂತ ಕರಿತೀರಿ. ಅಲ್ಲಿಗೆ ನಿನಗೆ ಏನು ಅರ್ಥವಾಯ್ತು ಇದರಿಂದ? ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಈಸ್ ಆಲ್ವೇಸ್ ಇಟ್ ಸೆಲ್ಫ್. ಅವನೇನು ಕೊಟ್ಟಿರ್ತಾನೆ ಅದೇ ಮೆಟ್ರಿಕ್ಸನ್ನು ಬರೀತೀರಿ. ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಆಫ್ ಎ ಇದ್ದರೆ ಎ, ಬಿ ಇದ್ದರೆ ಬಿ, ಅಲ್ಲಿ ಏನು ಕೊಟ್ಟಿರ್ತಾವೆ ಮೆಟ್ರಿಕ್ಸ್ ನೇಮನ್ನು ಬರೀತೀರಿ. ಒಂದು ಕಾನ್ಸೆಪ್ಟ್ ಸಿಕ್ತು ನಮಗೆ. ಓಕೆ, ನೆಕ್ಸ್ಟು ಸಿಮೆಟ್ರಿಕ್ ಮೆಟ್ರಿಕ್ಸು ಸ್ವಲ್ಪ ಅಬ್ಸರ್ವ್ ಮಾಡೋಂಗೆ. ಡೌಟ್ ಇದ್ದರೆ ಕಾನ್ಸೆಪ್ಟ್ ಅರ್ಥವಾಗಲ್ಲ. ಕಂಡೀಷನ್ಸ್ಗಳು ಫಾರ್ಮುಲಾಸು ಕಾನ್ಸೆಪ್ಟ್ ಅರ್ಥವಾಗಲ್ಲ. ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂದರೆ ಎ ಬಿ ಬಿ ಏನು ವಾಟ್ ಎವರ್ ಇಟ್ ಈಸ್, ಅಪ್ಪರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನ್ ಎಲಿಮೆಂಟ್ಸು ಮತ್ತು ಲೋಯರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನ್ ಎಲಿಮೆಂಟ್ಸು ಆರ್ ಸೇಮ್. ಯು ಪಿ ಡಿ ಆ್ಯಂಡ್ ಎಲ್ ಪಿ ಡಿ ಸೇಮ್ ಇರಬೇಕು. ಇವೆರಡು ಏನಾಗಿರ್ಬೋದು, ಇದಕ್ಕೆ ಕಂಡೀಷನ್ಸ್ ಏನಿಲ್ಲ, ಎಲಿಮೆಂಟ್ಸ್ ಇರಬೇಕಷ್ಟೇ, ಹಿಂಗೆ ಇರಬೇಕು ಅಂತ ರೂಲ್ಸ್ ಏನಿಲ್ಲ. ಇವೆರಡು ಸೇಮ್ ಇದ್ದರೆ ನಾವು ಅದನ್ನು ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. Any symmetric matrix is multiplied by scalar which is always is equal to symmetric matrix. Means ಒಂದು ಸಿಮೆಟ್ರಿಕ್ ಮೆಟ್ರಿಕ್ಸನ್ನು ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ಸು ರಿಯಲ್ ನಂಬರ್ಸ್ ತೊಗೊತೇನೆ. 5 1 2 3 ಇಲ್ಲಿ 2 ಹಾಕಿದ್ರೆ ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಯಿತು. ಇವೆರಡು ಸೇಮ್ ಇರಬೇಕು. ಓಕೆ, ಇದಕ್ಕೇನು ಕಂಡೀಷನ್ಸ್ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಇವೆರಡು ಸೇಮ್ ಇರಬೇಕು. ಸಿಮೆಟ್ರಿಕ್ ಅಬೌಟ್ ದ ಪ್ರಿನ್ಸಿಪಲ್, ಸಿಮೆಟ್ರಿಕ್ ಅಬೌಟ್ ದ ಪ್ರಿನ್ಸಿಪಲ್, ಅಬೌಟ್ ಆ್ಯಂಡ್ ಬಿಲೋ. ಸಿಮೆಟ್ರಿಕ್ ಅಬೌಟ್ ದ ಪ್ರಿನ್ಸಿಪಲ್ and symmetric about the principal dimensions is called symmetric matrix. ಜನರಲಿ ನಮಗೆ ಇವೆರಡು ಸೇಮ್ ಇದ್ದರೆ ಸಾಕು. ಓಕೆ, ಇದನ್ನು ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಇದನ್ನು ನಾವು ಯಾವುದೇ ಸ್ಕೇಲರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಸ್ಕೇಲರ್ ಇಸ್ ಎನ್ ಬಟ್ ಕಾನ್ಸ್ಟೆಂಟ್. ಎ ಮೆಟ್ರಿಕ್ಸ್ ಎ ಈ ಸಿಮೆಟ್ರಿಕ್ ವಿಚ್ ಇಸ್ ಮಲ್ಟಿಪ್ಲೈಡ್ ಬೈ ಎನಿ ಸ್ಕೇಲರ್ ವಿಚ್ ಇಸ್ ಆಲ್ವೇಸ್ ಈಕ್ವಲ್ ಟು ಸಿಮೆಟ್ರಿಕ್ ಅಂತ ಹೇಳ್ಬಿಟ್ಟಿದ್ದೀನಿ. ಚೆಕ್ ಮಾಡ್ತಾ ಇದ್ದೀನಿ. 10 4 4 6 ಇಸ್ ಇಟ್ ಕರೆಕ್ಟ್? ಸೇಮ್ ಇದೆ. ಇದು ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂದರೆ every symmetric matrix is multiplied by scalar, then it is called ಅಥವಾ which is equal to symmetric matrix. ಓಕೆ, ಅದನ್ನು ನಾವು ಹಿಂಗೆ ಕರಿಬೋದು. ಓಕೆ, ಕೆ ಎ ವೇರ್ ಎ is symmetric matrix, ಕೆ ಎ is also symmetric matrix as well as a by k where k is not equal to 0. ಕೆ ಅಂದರೆ ನಾವು 2 3 4 -2 -3 ಕೆ ವ್ಯಾಲ್ಯೂನೂ ಆಗಿರ್ಬೋದು. ಅದು ಇಲ್ಲಿ 0 ಆಗಿರಬಾರ್ದು. ಯಾಕೆಂದರೆ ಎ ಬೈ 0 ಅಂದರೆ ಇನ್ಫಿನಿಟಿ ಆಗುತ್ತೆ, ಅನ್ಡಿಫೈನ್ಡ್ ಆಗುತ್ತೆ. ಓಕೆ, ಈ ಥರ ಇದ್ದರೂ ಅದು ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಗುತ್ತೆ. ಆ್ಯಸ್ ವೆಲ್ ಆಸ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಬಗ್ಗೆ
ನಮ್ಗೆ ಆಲ್ರೆಡಿ ಐಡಿಯಾ ಇದೆ, ಆದರೂ ಇಲ್ಲಿ ನಾನು ಇಲ್ಲಿ ಹೆಡ್ಡಿಂಗ್ ಹಾಕಿದ್ದೀನಲ್ವಾ, ಅದಕ್ಕೆ ಸಿಮಿಲರ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಅಂದರೆ ಎ ಈಸ್ ಎ ಸಿಮಿಟ್ರಿಕ್ ಮೆಟ್ರಿಕ್ಸ್ ಅಂದರೆ ಎ ಈಸ್ ಎ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಇಫ್ ಅಂಡ್ ಓನ್ಲಿ ಇಫ್ ಸಿಮಿಟ್ರಿಕ್ ಮೆಟ್ರಿಕ್ಸ್ ಇಸ್ ಎ ಮೆಟ್ರಿಕ್ಸ್ ಇನ್ ವಿಚ್ ಯು ಪಿ ಡಿ ಅಪ್ಪರು ಮತ್ತು ಬಿಲೋ ಇವೆರಡು, ಅಪ್ಪರು ಮತ್ತು ಎಲ್ ಪಿ ಡಿ, ಇದು ಎಲ್ ಪಿ ಡಿ ಲೋಯರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಅಪ್ಪರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ನ್ಯೂಮರಿಕಲಿ ಸೇಮ್ ಬಟ್ ಆಪೋಸಿಟ್ ಸೈನ್. ಇಲ್ಲೇನಿರುತ್ತೆ ಎಲಿಮೆಂಟ್ ಅದೇ ಇರಬೇಕು, ಸೈನ್ ಮಾತ್ರ ಡಿಫ್ರೆಂಟ್. ಇಲ್ಲಿ ಮೈನಸ್ ಇದ್ರೆ ಪ್ಲಸ್, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಇರಬೇಕು. ಸ್ಟ್ರಿಕ್ಟ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 0 ಆಗಿರಲೇಬೇಕು. ಇದನ್ನು ನಾವು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ, ಡೆಫಿನೇಷನ್ಸಲ್ಲಿ ಆಗೋಗ್ಬಿಟ್ಟಿದೆ. ಇದನ್ನು ಅಷ್ಟೇ ಕೆ ಎ ವೇರ್ ಎ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್, ದೆನ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಈಸ್ ಮಲ್ಟಿಪ್ಲೈ ಸ್ಕೇಲಾರ್ ವಿಚ್ ಈಸ್ ಆಲ್ಸೋ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಆರ್ ಎ ಬೈ ಕೆ. ಓಕೆ, ವೇರ್ ಕೆ ಇಸ್ ನಾಟ್ ಈಕ್ವಲ್ ಟು 0, a/2 ಮಾಡ್ಕೊಂಡ್ರು ಅದು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸೇ ಆಗುತ್ತೆ, ಕನ್ಫರ್ಮ್ ಆಯಿತು. ಓಕೆ, ದೆನ್ ಸಿಮೆಟ್ರಿಕ್ ಮೆಟ್ರಿಕ್ಸ್ಗೆ ಕಂಡೀಷನ್ನು ಬರ್ಸಿದ್ದೀವಿ ನೋಡಿ, ಎ ಈಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಎ. ಇಫ್ ಎ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅದು ಟ್ರಾನ್ಸ್ಪೋಸ್ ಮಾಡಿದಾಗಲೂ ಎರಡು ಈಕ್ವಲ್ ಆಗುತ್ತೆ, ವೇರ್ ಎ ಈಸ್ ಸಿಮೆಟ್ರಿಕ್ ಮೆಟ್ರಿಕ್ಸ್. ಇಫ್ ಎ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ವಿಚ್ ಇಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್ ಎ ಟ್ರಾನ್ಸ್ಪೋಸ್ ಬರ್ಸಿದ್ದೀನಿ, ಪ್ರೀವಿಯಸ್ ವಿಡಿಯೋದಲ್ಲಿದೆ, ಇದೆಲ್ಲ ಆಲ್ರೆಡಿ ಆಗಿರೋದನ್ನೇ ನಾನು ಬರಿತಾ ಇರೋದು. ಓಕೆ, ರೀಕಾಲ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಬೈ ಯೂಸಿಂಗ್ ದೀಸ್ ಇಂಪಾರ್ಟೆಂಟ್ ರಿಸಲ್ಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಡಿ. ಟ್ರಾನ್ಸ್ಪೋಸ್ ಆಫ್ ಎ ಪ್ಲಸ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಬಿ. ನೀನೇ ಟ್ರೈ ಮಾಡು ಮನೇಲಿ. ಎ ಬಿ ಎರಡು ಮೆಟ್ರಿಕ್ಸ್ ತಗೋ, 3x3ನ ತಗೋ, 2x2 ತಗೋ, ಕೂಡು, ಅಡಿಷನ್ ಮಾಡೋದು ಸಬ್ಟ್ರಾಕ್ಷನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಕೂಡಿದಾಗ ವಿಗೆಟಿ ಒಂದು ಮೆಟ್ರಿಕ್ಸ್ ಬರುತ್ತೆ, ಅದಕ್ಕೆ ಟ್ರಾನ್ಸ್ಪೋಸ್ ಮಾಡು, ಯು ಕಾಲ್ ಇಟ್ ಆಸ್ LHS ಅನ್ನು. ಎ ಮೆಟ್ರಿಕ್ಸ್ ಏನೋ ತೊಗೊಂಡಿದ್ಯಾ ಟ್ರಾನ್ಸ್ಪೋಸ್ ಮಾಡು, ಬಿಡ್ ಮೆಟ್ರಿಕ್ಸ್ ಏನೋ ತಗೋ ಅದಕ್ಕೆ ಟ್ರಾನ್ಸ್ಪೋಸ್ ಮಾಡು, ಆ್ಯಡ್ ಮಾಡು, ಎರಡು ಈಕ್ವಲ್ ಆಗುತ್ತೆ 100%. ಸೆಕೆಂಡ್ ಒನ್, ಟ್ರಾನ್ಸ್ಪೋಸ್ ಆಫ್ ಎ ಮೈನಸ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಬಿ. ವೆರಿಫೈ ಮಾಡು ಮನೇಲಿ, ವೈ ಶುಡ್ ಬಿ ವೇಸ್ಟ್ ದ ಟೈಮ್. ಥರ್ಡ್ ಒನ್, ಇದು ಲೆಕ್ಕ ಮಾಡಿದ್ದೀನಿ, ಪ್ರಾಬ್ಲಮ್ಸ್ ಮಾಡಿಸಿ ನೋಡಿ. ಟ್ರಾನ್ಸ್ಪೋಸ್ ಆಫ್ ಎ ಬಿ, ಟ್ರಾನ್ಸ್ಪೋಸ್ ಆಫ್ ಪ್ರಾಡಕ್ಟ್ ಆಫ್ ಎ ಬಿ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಬಿ ಇಂಟು ಟ್ರಾನ್ಸ್ಪೋಸ್ ಆಫ್ ಎ. ಇದನ್ನು ನಾವು ರಿವರ್ಸ್ ಲಾ ಆಫ್ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಓಕೆ, ಪ್ರಾಬ್ಲಮ್ಸನ್ನು ಆಲ್ರೆಡಿ ಮಾಡಿದ್ದೀವಿ. ಲಾಗಳು ಸಿಮಿಲರ್ಲಿ ಟ್ರಾನ್ಸ್ಪೋಸ್ ಆಫ್ ಎ ಬಿ ಸಿ ಡಿ ಇ, ಬರೀ ಎರಡು ಮೆಟ್ರಿಕ್ಸ್ ಇದು ಪ್ರಾಬ್ಲಮ್ಸ್, ಎಕ್ಸಾಮ್ಗೋಸ್ಕರ ಇಷ್ಟೇ ಕೇಳೋದು. ಫಾರ್ ಸಿ ಇ ಟಿ ಆರ್ ಕಾಮೆಡ್ಕೆ ಆರ್ ಜೈ ಪ್ರಾಡಕ್ಟ್ ಆಫ್ ಎ ಬಿ ಸಿ ಡಿ, ಅದಕ್ಕೆ ಟ್ರಾನ್ಸ್ಪೋಸ್ ಏನು ಅಂತ ಕೇಳಿದ್ರೆ, ಬೈ ಯೂಸಿಂಗ್ ರಿವರ್ಸ್ ಲಾ ಆಫ್ ಟ್ರಾನ್ಸ್ಪೋಸ್, ಟ್ರಾನ್ಸ್ಪೋಸ್ ಆಫ್ ಇ ಇಂಟು ಟ್ರಾನ್ಸ್ಪೋಸ್ ಆಫ್ ಡಿ ಇಂಟು ಟ್ರಾನ್ಸ್ಪೋಸ್ ಆಫ್ ಸಿ ಇಂಟು ಟ್ರಾನ್ಸ್ಪೋಸ್ ಆಫ್ ಬಿ ಇಂಟು ಟ್ರಾನ್ಸ್ಪೋಸ್ ಆಫ್ ಎ, ರಿವರ್ಸ್ ಲಾ. ಎಷ್ಟು ಬ್ಯೂಟಿಫುಲ್ ಕಂಡೀಷನ್ಸ್. ಹಾಂ, ನೆಕ್ಸ್ಟ್ ಫೋರ್ತ್ ಒನ್, ಇಫ್ ಕಂಡೀಷನ್ಸ್ ನೋಡಿ. ಇಫ್ ಎ ಈಸ್ ಎನಿ ಮೆಟ್ರಿಕ್ಸ್, ಬ್ಯೂಟಿಫುಲ್ ಕಂಡೀಷನ್ಸ್. ಇಫ್ ಎ ಈಸ್ ಎನಿ ಮೆಟ್ರಿಕ್ಸ್ ಐದರ್ 2x2 or 3x3 ಯಾವ್ದು ಬೇಕಾದ್ರೂ ತಗೋ, ದೆನ್ ಎ ಇಂಟು ಟ್ರಾನ್ಸ್ಪೋಸ್ ಆಫ್ ಎ, ಮೆಟ್ರಿಕ್ಸ್ನ ಮಲ್ಟಿಪ್ಲಿಕೇಶನ್ ಮಾಡೋದು ಗೊತ್ತಿದೆ. ಎ ಮೆಟ್ರಿಕ್ಸ್ ನೀನು ಯಾವ್ದು ಬೇಕಾದ್ರು ತಗೋ, ವೆರಿಫೈ ಮಾಡಬೇಕಾದ್ರೆ ಅದಕ್ಕೆ ಟ್ರಾನ್ಸ್ಪೋಸ್ ಮಾಡಿ ಗುಣಿಸು. ಎ ತೊಗೊಂಡಿರ್ತೀಯ, ಅದಕ್ಕೆ ಟ್ರಾನ್ಸ್ಪೋಸ್ ಮಾಡ್ತೀಯಾ, ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡು. ಮಾಡಿದಾಗ ಬರ್ತಕ್ಕಂಥ ಈ ಮೆಟ್ರಿಕ್ಸ್ ಏನಾಗಿರುತ್ತೆ ಅಂದರೆ ಸಿಮೆಟ್ರಿಕ್ ಮೆಟ್ರಿಕ್ಸೇ ಆಗಿರುತ್ತೆ. ಆ್ಯಸ್ ವೆಲ್ ಆ್ಯಸ್ ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಎ ಈಸ್ ಆಲ್ಸೋ ಸಿಮೆಟ್ರಿಕ್ ಮೆಟ್ರಿಕ್ಸ್. ಎಂಥ ಕಂಡೀಷನ್ಸ್. ಹಾಂ, ಓಕೆ. ದೆನ್ ಕೆ ಈಸ್ ಎನಿ ಸ್ಕೇಲಾರ್ ಎಂಟು ಎ, ಇದು ಟ್ರಾನ್ಸ್ಪೋಸ್ ಯಾವಾಗಲೂ ಕೆ ಟೈಮ್ಸ್ ಆಫ್ ಟ್ರಾನ್ಸ್ಪೋಸ್ ಆಫ್ ಎ. ಟ್ರಾನ್ಸ್ಪೋಸ್ ಆಫ್ ಕೆ ಅಂದರೆ ಸ್ಕೇಲಾರ್ 2 3 4 5, ಕಾನ್ಸ್ಟೆಂಟ್ಗೆ ನಾವೇನು ಟ್ರಾನ್ಸ್ಪೋಸ್ ಅಪ್ಲೈ ಮಾಡೋದು ಕಾನ್ಸ್ಟೆಂಟ್ ಇಟ್ ಸೆಲ್ಫ್ ಇಂಟು ಟ್ರಾನ್ಸ್ಪೋಸ್ ಆಫ್ ಎ. ಬ್ಯೂಟಿಫುಲ್ ಕಂಡೀಷನ್ಸ್. ಓಕೆ, ದೆನ್ ಇಷ್ಟು ರಿಸಲ್ಟ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ಸು. ಪ್ರತಿಯೊಂದಕ್ಕೂ ಜೈಗೆ ಕಾಮೆಡ್ಗೆ ಪದೇ ಪದೇ ಪ್ರೊನೌನ್ಸ್ ಮಾಡ್ತಾ ಇರ್ತೀನಿ. ಇವನ್ನ ಅರ್ಥ ಮಾಡ್ಕೊಂಡ್ರೆ ಸುಮಾರು ರಿಸಲ್ಟ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಡೀಷನ್ಸು, ರಿಸಲ್ಟ್ಸನ್ನು ನಾವು ಸಿ ಇ ಟಿಗೆ ಫೇಸ್ ಮಾಡ್ಬೋದು, ಕಾಮೆಡ್ಗೆ ಫೇಸ್ ಮಾಡ್ಬೋದು. ದೆನ್ ನೋಡಿಲಿ, ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಟ್ರಾನ್ಸ್ಪೋಸ್ ಆಫ್ ಎ, ನೋಡಿ ಏನಂತ ಓದ್ತೀನಿ, ಹೆಂಗಿದೆ ಕಂಡೀಷನ್ಸ್, ಬ್ಯೂಟಿಫುಲ್ ಕಂಡೀಷನ್ಸ್. ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದರೆ ಇದು ಹೆಂಗಿದೆ ಗೊತ್ತಾ? ಈಗ ಇದು ಎನ ಎ ಅನ್ಕೋ, ಇದು ಟ್ರಾನ್ಸ್ಪೋಸ್ ಆಫ್ ಎನ ಬಿ ಅನ್ಕೋ, ಎ ಇಂಟು ಬಿ ಫಾರ್ಮಲ್ ಇದೆ. ವಿ ನೋ ದಟ್ ಟ್ರಾನ್ಸ್ಪೋಸ್ ಆಫ್ ಎ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ವಾಟ್? ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಲಾ ಇದೆ. ನಾವು ಇದೇನಂತ ಕರಿತೀಯಾ? ಟ್ರಾನ್ಸ್ಪೋಸ್ ಆಫ್ ಎ, ಇದು ಬಿ ಅನ್ಕೊಂಡಿರ್ತೀನಿ. ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಈಗ ಹೇಳ್ದು ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು ವಾಟ್? ಎ ಇಂಟು ಟ್ರಾನ್ಸ್ಪೋಸ್. ನೋಡಿ ಹೆಂಗೆ ಬಂತು. ಸಿಮಿಲರ್ಲಿ ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಎ
ಇದಕ್ಕೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಅಗೇನ್ ಇದೇ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಇದು ಎ ಅನ್ಕೋ, ಇದು ಬಿ ಅನ್ಕೋ, ದಟ್ ಈಸ್ ಈಕ್ವಲ್ ಟು ವಾಟ್ ಟ್ರಾನ್ಸ್ಪೋಸ್ ಆಫ್ ಎ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್, ದಟ್ ಈಸ್ ಈಕ್ವಲ್ ಟು ವಾಟ್ ಟ್ರಾನ್ಸ್ಪೋಸ್ ಆಫ್ ಇಟ್ ಸೆಲ್ಫ್. ಪ್ರತಿಯೊಂದು ರಿಸಲ್ಟ್ಸನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಎಂಥ ಪ್ರಾಬ್ಲಮ್ಸ್ ಬೇಕಾದ್ರೂ ಕೊಟ್ಟರು ಫೇಸ್ ಮಾಡ್ಬೋದು. ಸಿ ಇ ಟಿಗೂ ಅಷ್ಟೇ, ಕಾಂಪಿಟಿವ್ಗೂ ಅಷ್ಟೇ, ಜೆ ಇಗೂ ಅಷ್ಟೇ. ಓಕೆ, ಈಗ ಇದಕ್ಕೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ ತೊಗೊತೀನಿ ನಾನು. ನೋಡಿ, ಎ ಈಸ್ ಎನಿ ಮೆಟ್ರಿಕ್ಸ್ ಸೊ ನಿಜ 2 5 1 6. ಓಕೆ, ಇದಕ್ಕೆ ಟ್ರಾನ್ಸ್ಪೋಸ್ ಮಾಡ್ತೀನಿ 2 5 1 6. ಇವೆರಡನ್ನೂ ಆ್ಯಡ್ ಮಾಡ್ತೇನೆ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ. ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡಿಲ್ಲ ನೋಡಿ. ಎ ಟೇಕ್ ಯುವರ್ ಓನ್ 2 × 2 or 3 × 2 ತಗೋ. ಅದಕ್ಕೆ ಟ್ರಾನ್ಸ್ಪೋಸ್ ಮಾಡೋದು ಗೊತ್ತಿದೆ. ಇವೆರಡನ್ನೂ ಆ್ಯಡ್ ಮಾಡಿದಾಗ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಸಿಮೆಟ್ರಿಕ್ ಮೆಟ್ರಿಕ್ಸ್. ಎ ಪ್ಲಸ್ ಟ್ರಾನ್ಸ್ಪೋಸ್, ಎ ಈಸ್ ಎನಿ ಮೆಟ್ರಿಕ್ಸ್, ಅದಕ್ಕೆ ಟ್ರಾನ್ಸ್ಪೋಸ್ ಮಾಡೋದು ಗೊತ್ತಿದೆ. ಅವೆರಡನ್ನೂ ಸಮ್ ಮಾಡಿದಾಗ ಬರ್ತಕ್ಕಂಥ ಮೆಟ್ರಿಕ್ಸ್ ಯಾವುದು ಸಿಮೆಟ್ರಿಕ್ ಮೆಟ್ರಿಕ್ಸ್ ಆಗಿರುತ್ತೆ ಚೆಕ್ ಮಾಡಿಬಿಡೋಣ. 2 + 2 4, 5 + 1 6, 1 + 5 6, 6 + 6 12. ಇವೆರಡು ಸೇಮ್ ಇದೆ. ಇಸ್ ಇಟ್ ಎ ಸಿಮೆಟ್ರಿಕ್ ಮೆಟ್ರಿಕ್ಸ್? ಎಸ್. ಅದಕ್ಕೆ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ವಾಟ್ ಸಿಮೆಟ್ರಿಕ್ ಮೆಟ್ರಿಕ್ಸ್. ಕಂಡೀಷನ್ಸ್ ಗೊತ್ತಿರಲಿ. ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಸಿಮೆಟ್ರಿಕ್ ಮೆಟ್ರಿಕ್ಸ್ ವಿಚ್ ಈಸ್ ಮಲ್ಟಿಪ್ಲೈಡ್ ಬೈ ಎನಿ ಸ್ಕೇಲಾರ್ ಆರ್ ಡಿವೈಡೆಡ್ ಬೈ ಎನಿ ಸ್ಕೇಲಾರ್ ಅಗೇನ್ ವಿಚ್ ಈಸ್ ಆಲ್ವೇಸ್ ಸಿಮೆಟ್ರಿಕ್ ಮೆಟ್ರಿಕ್ಸ್. ಚೆನ್ನಾಗಿ ಗೊತ್ತಿದೆ. ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂದರೆ ಯಾವುದೇ ಸ್ಕೇಲಾರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಸಿಮೆಟ್ರಿಕ್ ಮೆಟ್ರಿಕ್ಸೇ ಬರುತ್ತೆ ಮೈಂಡಲ್ಲಿ. ದೆನ್ ಎ ಈಸ್ ಎನಿ ಮೆಟ್ರಿಕ್ಸ್, ಅದಕ್ಕೆ ಟ್ರಾನ್ಸ್ಪೋಸ್ ಗೊತ್ತಿದೆ. ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಎ ಇಂದ ಟ್ರಾನ್ಸ್ಪೋಸ್ ಆಫ್ ಎನ ಸಬ್ಟ್ರಾಕ್ಟ್ ಮಾಡಿದಾಗ ಬರ್ತಕ್ಕಂಥ ಮೆಟ್ರಿಕ್ಸು ನಾನು ಇನ್ನೂ ಬರೆದಿಲ್ಲ ಅಲ್ಲಿ, ವಿಚ್ ಈಸ್ ಆಲ್ವೇಸ್ ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್. ಚೆಕ್ ಮಾಡೋಣ. 2 - 2 0, 5 - 1 4 ಮೈನಸ್ ಮಾಡ್ತಾಯಿದ್ದೀನಿ, 1 - 5 - 4, 6 - 6 0. ನೋಡಿ, elements are same but opposite sign and principal diagonal elements should be 0. Such matrices are called skew symmetric matrices. Okay, now again conditions ಬರ್ತೀನಿ. If symmetric or skew multiplied by scalar or divided by scalar except 0, which are always symmetric as well as skew symmetric matrices. Okay, ಈಗ ಎಂಟ್ರಿ ಆಗ್ತೇನೆ. ಎನಿ ಮೆಟ್ರಿಕ್ಸ್ ಸಪೋಸ್ ಎ ಅಬ್ಸರ್ವ್ ಮಾಡ್ತಾರೆ ಹಂಗೆ ಯಾವುದೋ ಒಂದು ಮೆಟ್ರಿಕ್ಸ್ ಎ ಆರ್ ಬಿ ಆರ್ ಸಿ ತೊಗೊಂಡೆ ಕೆನ್ ಬಿ ಎಕ್ಸ್ಪ್ರೆಸ್ ಸಮ್ ಅಂದರೆ ಪ್ಲಸ್ ಸಮ್ ಆಫ್ ಸಿಮೆಟ್ರಿಕ್ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ತೊಗೊತೇನೆ ಆ್ಯಂಡ್ ಇದು ಸಿಮೆಟ್ರಿಕ್ ಆ್ಯಂಡ್ ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಅಂತೇನೆ. ಓಕೆ, ಈಸ್ ದಿಸ್ ಕಂಡೀಷನ್ ಅಂತ ವ್ಯಾಲಿಡ್ ಮಾಡಿಬಿಡೋಣ ಅಂದರೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಎ ಬರ್ಬೇಕು ನಮಗೆ. ಬರುತ್ತಾ ಚೆಕ್ ಮಾಡೋಣ. ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಎ ಕ್ಯಾನ್ಸಲ್ ಆದರೆ ಇನ್ನು ಎ ಪ್ಲಸ್ ಏನಾಯಿತು 2a, ಬಟ್ ಇಲ್ಲಿರೋದು ಎ ಈಸ್ ಈಕ್ವಲ್ ಟು 2a ಆಗಿಬಿಡ್ತು. ಬಟ್ ನಮಗೆ ಎ ಬರಬೇಕಾಗಿತ್ತು. ಅದನ್ನು ಅಡ್ಜಸ್ಟ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಸಿಮೆಟ್ರಿಕ್ ಮೆಟ್ರಿಕ್ಸ್ 2 times of a plus transpose of a is also symmetric matrix or divided by 2 is also symmetric matrix. ನನ್ನ ರೆಫರೆನ್ಸ್ ಹಿಂಗೆ ಬರ್ಕೊಂತೀನಿ. ಇಸ್ ಇಟ್ ಎ ಸಿಮೆಟ್ರಿಕ್? ಎಸ್. ಪ್ಲಸ್ 1/2 into a minus transpose of a, this is skew, this is symmetric. Is it correct? ಈಗ ನಾನು sum of symmetric and skew symmetric matrix, this is a condition of this. ಇಲ್ಲೂ 1/2 ಇಲ್ಲೂ 1/2 ಇರೋದ್ರಿಂದ ನಾನು 1/2 ಕಾಮನ್ ತೆಗೆದು ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಪ್ಲಸ್ ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಎ ಅಂತ ಬರಿತೀನಿ. ಇದನ್ನು ನೀನು ಮೆಮೊರಿಯಿಂದ ಇಟ್ಕೊಂಡ್ರೆ ಸಾಕು. ನೋಡಿ, ಎವ್ರಿ ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ವಾಟ್ ಅಂದರೆ 1/2 ಟೈಮ್ಸ್ ಆಫ್ ಎ ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಪ್ಲಸ್ ಎ ಮೈನಸ್ ಟ್ರಾನ್ಸ್ಪೋಸ್ ಆಫ್ ಎ. ಯಾಕೆ ನಾವು 2 ಬರ್ಕೊಂಡು ಅಂದರೆ ನೋಡಿ, ಪ್ಲಸ್ ಟ್ರಾನ್ಸ್ಪೋಸ್ ಆಫ್ ಎ ಮೈನಸ್ ಟ್ರಾನ್ಸ್ಪೋಸ್ ಕ್ಯಾನ್ಸಲ್ ಆಗುತ್ತೆ, ಎ ಪ್ಲಸ್ ಎ 2a ಆಗುತ್ತೆ, 2 ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನೋ ಎ. ಅಡ್ಜಸ್ಟ್ ಮಾಡೋಕ್ಕೋಸ್ಕರ 1/2 ಅಡ್ಜಸ್ಟ್ ಮಾಡೋ ಟೈಮಲ್ಲಿ ಇದು ಸಿಮೆಟ್ರಿಕಾ ಸರ್? ಎಸ್. ಇದು ಸ್ಕ್ಯೂನಾ ಸರ್? ಎಸ್. ಅದು ಕನ್ಫರ್ಮ್ ಆಗಬೇಕು. ನೀನು ಬ್ಯಾಟ್ ಮಾಡಬೇಕಾದ್ರೆ ಮೆಮೊರಿ ಇಟ್ಕೊಬೇಕಾದ್ರೆ ಇದೊಂದು ಇಟ್ಕೊಂಡ್ರೆ ಆಯಿತು. ಬುಕ್ಸ್ಗಳಲ್ಲಿ ನಿಮ್ಮ ಮೇಷ್ಗಳು ಹಿಂಗೂ ಬರ್ಸಿ 1/2 ಟೈಮ್ಸ್ ಆಫ್ ದಿಸ್ ಇಲ್ಲೂ ಇರುತ್ತೆ. ದಟ್ ಈಸ್ ಆಲ್ಸೋ ಕರೆಕ್ಟ್. ನಾನು 1/2 ಕಾಮನ್ ತೆಗೆದು ಬರೆದಿರ್ತೇನೆ. ದಿಸ್ ಇಸ್ ದ ಕಂಡೀಷನ್ ವ್ಯಾನ್ any matrix can be expressed as sum of symmetric and skew symmetric matrix, where a is equal to what? A is equal to ಬರೆದ್ಬಿಡ್ಬೇಕು ನೀವು. a is equal to 1/2 times of a plus transpose of a plus a minus transpose of a. b ಗೆ ಬರೀರಿ ಅಂದರೆ b is equal to 1/2 into b plus transpose of b plus b minus transpose of b ಅಂತ ಬೇಕಾದ್ರೂ ಬರೀಬೋದು. ಓಕೆ, ದಿಸ್ ಇಸ್ ಅ ಕಂಡೀಷನ್. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡ್ತೇನೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.